ಮಾಡಿಕೊಂಡು ಸಾಯಂಕಾಲ ಬರ್ತಾ ಇರಬೇಕಾದ್ರೆ ಯಾರೂ ಕರೆದ ಹಾಗಾಗುತ್ತೆ. ಅವನು ಹಿಂದೆ ತಿರುಗಿ ನೋಡ್ತಾನೆ. ಚೆನ್ನೇಗೌಡರ ಸೊಸೆಯಾದಂತಹ ಕೆಂಪವ್ವ, ಆ ಗೌಡ್ರ ಕೇರಿಯಲ್ಲಿ ಇರ್ತಾರವರು, ಅವಳು ಕರೀತಾಳೆ. ಇವನು ಹೋಗ್ತಾನೆ, ಏನಮ್ಮ ಏನು ಬೇಕು ಅಂತ ಕೇಳ್ತಾನೆ. ಅವಳು ಯಾರೂ ಇಲ್ದಿರೋದನ್ನೆಲ್ಲ ನೋಡಿಕೊಂಡು ಏನು ಹೇಳ್ತಾಳೆ ಅಂದರೆ, ನನಗೆ ರತ್ನಿಗೆ ನೀನು ತಂದುಕೊಟ್ಟಿದೆಯಲ್ಲ ಆ ವಸ್ತುಗಳನ್ನೆಲ್ಲ ತಂದುಕೊಡು, ನಿನಗೆ ಎಷ್ಟು ಬೇಕೋ ಅಷ್ಟು ಜೋಳ ನಾನು ಕೊಡ್ತೀನಿ ಅಂತ ಹೇಳ್ತಾಳೆ. ಇವನಿಗೆ ಭಯ ಆಗುತ್ತೆ. ಯಾಕಂದರೆ ಯಾರೂ ಇಲ್ಲದೇ ಇರುವಾಗ ಈ ರೀತಿ ಕದ್ದು ಮುಚ್ಚಿ ವ್ಯಾಪಾರ ಮಾಡೋದು ಅವನಿಗೆ ಇಷ್ಟ ಆಗೋದಿಲ್ಲ. ಅವನು ಸ್ವಲ್ಪ ಯೋಚನೆ ಮಾಡ್ತಾನೆ. ಆಮೇಲೆ ಪಾಪ ಆ ಹುಡುಗಿ ಏನೋ ಕೇಳ್ತಾ ಇದ್ದಾಳೆ ಅಂದ್ಬಿಟ್ಟು, ಸರಿ ಅವಳಿಗೆ ಆಸೆ ಇರುತ್ತೆ ತಂದ್ಕೊಳ್ಳೋಣ ಅಂತ ಒಪ್ಕೊಳ್ತಾನೆ. ಅವಳು ಜೋಳ ಕೊಡ್ತಾಳೆ, ಇವನು ತೊಗೊಂಡು ಹೊರಟೋಗ್ತಾನೆ. ಅವನು ಸಾಲುಂಡಿಗೆ ಹೋದಾಗ ಈ ವಿಷಯವನ್ನು ಮರಂಕಿ ಹತ್ರ ಹೇಳ್ತಾನೆ. ಅವಳು ಏನು ಹೇಳ್ತಾಳಂದರೆ, ಇದರೊಳಗೆ ಯಾವುದೇ ತಪ್ಪಿಲ್ಲ, ಈ ಥರ ಮಾಡೋದ್ರಿಂದ ನಿನ್ನ ವ್ಯಾಪಾರ ಚೆನ್ನಾಗಿ ಆಗುತ್ತೆ, ನಮಗೂ ಲಾಭ ಬರುತ್ತೆ, ನಾನು ನಿನಗೆ ಸಹಾಯ ಮಾಡ್ತೀನಿ, ನಾನೇ ಮೈಸೂರಿಗೆ ಬಂದು ಅದನ್ನೆಲ್ಲ ನಾನು ನಿನಗೆ ಕೊಡಿಸ್ತೀನಿ, ನೀನು ವ್ಯಾಪಾರ ಮಾಡು ಅಂತಲೇ ಹೇಳ್ತಾಳೆ. ಇವನು ಸರಿ ಅಂತ ಒಪ್ಕೊಳ್ತಾನೆ. ಏನು ಅಂದ್ಕೊಳ್ತಾನಂದರೆ, ದೇವಿರವನ್ನೇ ತನ್ನ ಮಗಳಿಗೆ ಇದೆಲ್ಲ ಕೊಡಿಸಿದ್ದಾರೆ, ಇದ್ರೊಳಗೆ ಏನು ತಪ್ಪಿದೆ ಅಂತ ಅಂದ್ಕೊಳ್ತಾನೆ ಅವನು. ಹೀಗೆ ಒಬ್ಬರು ಇಬ್ಬರು ಕೇಳೋದನ್ನೆಲ್ಲ ಗವ್ವಳ್ಳಿಯಲ್ಲಿ ತಂದು ಕೊಡ್ತಾ ಇರ್ತಾನೆ. ದಿನೇ ದಿನೇ ಬೇಡಿಕೆ ಹೆಚ್ಚಾಗುತ್ತೆ. ಅವನಿಗೆ ವ್ಯಾಪಾರ ಚೆನ್ನಾಗಿ ನಡೀತಾ ಇರುತ್ತೆ, ತುಂಬ ಲಾಭ ಬರ್ತಾ ಇರುತ್ತೆ. ಈ ಕಡೆ ಮರಂಕಿ ಈಗ ಪಾಲಾಗಿ ಬೇರೆ ಮನೇಲಿ ಇರೋದ್ರಿಂದ ಅವಳಿಗೆ ತುಂಬ ಸ್ವಾತಂತ್ರ್ಯ ಇರುತ್ತೆ. ಅವಳು ತುಂಬ ವಿಲಾಸವಾದ ಜೀವನವನ್ನು ಮಾಡ್ತಾ ಇರ್ತಾಳೆ. ಇದೆಲ್ಲ ಗೆಂಡೆ ತಿಮ್ಮನಿಗೆ ತುಂಬ ಕಷ್ಟ ಆಗುತ್ತೆ. ಗೆಂಡೆ ತಿಮ್ಮನು ಈಗ ಹಲ್ಲುಜ್ತಾ ಇರ್ತಾನೆ, ಸ್ನಾನ ಮಾಡ್ತಾ ಇರ್ತಾನೆ, ಮತ್ತು ಮರಂಕಿ ಏನೇನು ಕೇಳ್ತಾಳೆ ಅದನ್ನೆಲ್ಲ ತಂದು ಕೊಡ್ತಾ ಇರ್ತಾನೆ. ಆದರೆ ಅವ್ನಿಗೆ ಅನಿಸುತ್ತೆ ಇವಳ ಜೊತೆ ಜೀವನ ಮಾಡೋದು ತುಂಬ ಕಷ್ಟ ಅಂತ. ಆದರೂ ಕಷ್ಟಪಟ್ಟು ಅವನು ಕೇಳಿದ್ನೆಲ್ಲ ಕೊಡಿಸ್ತಾ ಇರ್ತಾನೆ. ಅವಳು ಒಂದು ಗ್ರಾಮಫೋನ್ ಬೇಕಂತ ಹೇಳ್ತಾನೆ, ಅದನ್ನು ಅವನು ಕೊಡಿಸ್ತಾನೆ. ಇವನು ಗವಳ್ಳಿಗಂತ ವ್ಯಾಪಾರಕ್ಕೆ ಹೋಗ್ತಾ ಇರ್ತಾನೆ. ಇವಳಿಗೆ ಮನೆಯಲ್ಲಿ ಒಬ್ಬಳೇ ಬೇಸರ ಆಗ್ತಾ ಇರುತ್ತೆ. ನಿಧಾನವಾಗಿ ಶಿವಣ್ಣ ಮತ್ತು ಮರಂಕಿ ನಡುವೆ ಒಂದು ಪರಿಚಯ ಜಾಸ್ತಿಯಾಗಿ ಅವ್ರ ಒಡನಾಟ ಹೆಚ್ಚಾಗುತ್ತೆ. ಇವಳಿಗೆ ಒಂದು ಹಂತದಲ್ಲಿ ಗೊತ್ತಾಗುತ್ತೆ ಈ ಶಿವಣ್ಣನಿಗೆ ತನ್ನ ಮೇಲೆ ಮನಸ್ಸಾಗಿದೆ ಅಂತ. ದೀಪಾವಳಿ ಹತ್ತಿರ ಬರ್ತಾ ಇರುತ್ತೆ. ಗೆಂಡೆ ತಿಮ್ಮ ದೀಪಾವಳಿಗೆ ಮರಂಕಿನ ಕರ್ಕೊಂಡು ಉಳಿಮಾವಿಗೆ ಹೋಗಬೇಕು ಅಂತ ಇರ್ತಾನೆ. ಆದರೆ ಅವನ ಗವ್ವಳ್ಳಿಯ ವ್ಯಾಪಾರ ಏನಿದೆ ಅದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುತ್ತೆ. ಅಲ್ಲಿನ ಯುವತಿಯರ ಬೇಡಿಕೆ ಹೆಚ್ಚಾಗ್ತಾ ಇರುತ್ತೆ. ಇವನು ಕೇಳಿದ್ನೆಲ್ಲ ತಂದು ಕೊಡ್ತಾ ಇರ್ತಾನೆ. ಕೆಲವ್ರಿಗೆಲ್ಲ ಕೆಲವು ವಸ್ತುಗಳನ್ನ ತಂದು ಕೊಡ್ತೀನಿ ಅಂತ ಹೇಳಿರ್ತಾನೆ. ಈ ರೀತಿ ಇರಬೇಕಾದ್ರೆ ದೀಪಾವಳಿ ತುಂಬ ಹತ್ತಿರ ಬಂದಾಗ ಅವನೇನು ಮಾಡ್ತಾನಂದರೆ, ತಾನು ವ್ಯಾಪಾರದ ಕಾರಣ ಅಲ್ಲಿಗೆ ಹೋಗೋದಕ್ಕೆ ಆಗೋದಿಲ್ಲ ಅನ್ನೋ ವಿಷಯಕ್ಕೆ ತನ್ನ ಹೆಂಡತಿಯಾದ ಮರಂಕಿಯನ್ನು ಅದೇ ಊರಿನವರಾದ ಶಿವಣ್ಣ ಇದ್ದಾರಲ್ಲ, ಅವರು ದೀಪಾವಳಿ ಊರಿಗೆ ಹೋಗ್ತಾ ಇರ್ತಾರೆ, ಅವ್ರ ಜೊತೆ ಕಳಿಸ್ಕೊಡ್ತಾನೆ. ಈಗ ಏನಾಗುತ್ತಂದರೆ, ಶಿವಣ್ಣ ಹಾಗೂ ಮರಂಕಿಯ ನಡುವೆ